ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸಂಜು ಸಿ ಕ್ಯಾಮ್. ಸ್ನೇಹಿತರೆ, ಇವತ್ತು ಕೆಲಸ ಬಂದುಬಿಟ್ಟು ಗೆಂಡೆಹಳ್ಳಿ ಕೇರ್ಪೇಟೆ ಹತ್ರ. ಇಲ್ಲಿ ಕೆಲಸಗಳು ಸಿಗ್ತವೆ ಸ್ನೇಹಿತರೆ, ಆದರೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಕೆಲಸ ಮಾಡೋಕ್ಕೆ ಅಂತೇಳಿ ಸೋನಾಲಿಕಾ ಗಾಡಿ ಮೊದಲೇ ಬಂದಿತ್ತು, ಕೆಲಸ ಮಾಡ್ತಾಯಿತ್ತು. ಇಲ್ಲಿ ನೋಡಿದರೆ ಕೆಸರು ಜಾಸ್ತಿ, ಗಾಡಿಗಳು ಹಿಂದಕ್ಕೂ ಮುಂದಕ್ಕೂ ತೆಗೆದು ಭಾರಿ ಕಷ್ಟ ಆಗುತ್ತೆ. ಕೆಲಸಗಳು ಸಿಗ್ತವೆ, ಇಂಥ ಕೆಲಸಗಳು ತೋಟದಲ್ಲಿ ಅದು ಇದು ಅಂತ, ಆದರೆ ಬಟ್ ಗಾಡಿಗಳು ಈ ಕೆಸರಲ್ಲಿ ಹೋಗಲ್ಲ, ಮತ್ತು ಹಿಂದಕ್ಕೆ ಬರೋಲ್ಲ, ಮುಂದಕ್ಕೆ ಬರೋಲ್ಲ. ಆದರೂ ಇಲ್ಲಿ ಮಾಡ್ತಿರೋಂಥ ಕೆಲಸ ತುಂಬ ಕಷ್ಟ ಐತೆ. ಇಲ್ಲಿ ನೋಡಿದ್ರೆ ತ್ಯಾವ, ನನಗೆ ಈ ಮಣ್ಣು ಬಂದು ಸುರಿದಿರೋದಕ್ಕೆ ಲೆವೆಲ್ ಮಾಡೋಕೆ ಕೊಟ್ಟಿದ್ದಾರೆ. ಅದನ್ನು ಹೇಳಕೊಂದಲ್ಲಿ ಬಿಡ್ಬೇಕು ತಗ್ಗಿಗೆ. ಇಲ್ಲಿ ಗಾಡಿ ಈ ಕೆಸರಲ್ಲಿ ಓಡಾಡಲ್ಲ ಅಂತೇಳಿ ಗಾಡಿ ಉತ್ಕೊಂಡಿದ್ದಾರೆ. ನೋಡಲಿ, ನಮ್ಮ ಪ್ರೆಸ್ಸವರು ಭಾರಿ ಟ್ರೈ ಮಾಡ್ತಾರೆ ಗಾಡಿ ಹೊಡಿಯೋಕ್ಕೆ, ಆದರೆ ಭಾರಿ ಕಷ್ಟ ಆಗ್ತೈತಿ ಇಲ್ಲಿ ಕೆಲಸ ಮಾಡೋಕ್ಕೆ. ಏನು ಮಾಡೋದು, ಯಾವ್ದಾರ ಕೆಲಸ ಮಾಡೋಣ ಅಂದರೆ ಈ ಮಳೆಗಾಲದಲ್ಲಿ ಗಾಡಿಗೆ ಬೇರೆ ಕೆಲಸ ಇಲ್ಲ. ಯಾವ್ದಾರ ಕೆಲಸ ಮಾಡೋಣ ಅಂದರೆ ಈ ಪಜಿತಿ, ರಿವರ್ಸ್ಟಿಗೆ ಕಷ್ಟ ಐತೆ, ಮತ್ತು ಫ್ರಂಟಿಗೆ ಗೋಳ ಐತೆ. ಫುಲ್ಲು ಮಣ್ಣು ಮೆತ್ತಗಿರೋದ್ರಿಂದ ಗಾಡಿ ಭಾರಿ ಗೋಳಿಕೆ ತಿಂತೇವೆ. ಯಾವ್ದಾರ ಸಟ್ ಮಾಡ್ಕೊಂಡು ಕೆಲಸ ಮಾಡೋಣ ಮಳೆಗಾಲದಲ್ಲಿ ಅಂತೇಳಿ ಕೆಲಸ ಮಾಡೋಕ್ಕೆ ಹೋದರೆ ಈ ಥರ ಕೆಲಸ ಆಗ್ತವೆ. ಗಾಡಿ ನೋಡಿರಿ ಹಿಂದಕ್ಕೆ ಬರ್ತಿಲ್ಲ, ಗಾಡಿಗಂತೂ ಫುಲ್ಲು ರಫ್ ಯೂಸ್ ಮಾಡ್ತೇನೆ ಗಾಡಿನ. ಏನು ಮಾಡೋದು, ವಿಧಿಯಲ್ಲ, ಕೆಲಸ ಮಾಡಲೇಬೇಕು ಸ್ನೇಹಿತರೆ. ಈ ನಮ್ಮ ಟ್ಯಾಕ್ಟರ್ ಜೀವನನೇ ಎಷ್ಟು, ಹೈವೇಲಿ ಹೋಗಿ ಹೈವೇಲಿ ಬರೋಂಗಿಲ್ಲ. ಇಂಥ ಜಾಗದಲ್ಲೆಲ್ಲ ಕೆಲಸ ಮಾಡಬೇಕು. ನನಗೆ ನಾನು ಸ್ನೇಹಿತರೆ ಇವತ್ತು ಬಂದಿದ್ದೀನಿ ಈ ಮಣ್ಣು ಎಳೆಯೋಕ್ಕೆ ಅಂತೇಳಿ. ಈ ಒಂದು ಏನೋ ಲೇಔಟ್ ಥರ ಮಾಡಲಿಕ್ಕೆ ಅಂತೇಳಿ ಮಣ್ಣು ಮಟ್ಟ ಮಾಡ್ತಾಯಿದ್ದಾರೆ. ಮಣ್ಣು ಮಳೆ ಬಂದಿರೋದ್ರಿಂದ ಫುಲ್ಲು ತ್ಯಾವ. ನನ್ನ ಗಾಡಿಗೆ ಎಷ್ಟು ದಿನ ಕೆಲಸ ಆಗುತ್ತಂತ ಗೊತ್ತಿಲ್ಲ. ನನಗೊಂದು 2-3 ದಿನ ಸಿಕ್ಕರೆ ಸಾಕಾಯ್ತು. ಅಷ್ಟು ದೂರದಿಂದ ಬಂದೀನಿ, ಒಂದು 20-25 ಕಿಲೋಮೀಟ್ರಿಂದ ಬಂದಿದ್ದೀನಿ. ಈ ಜಾಗನೆಲ್ಲ ಮಟ್ಟ ಮಾಡಿಸ್ತಿದ್ದಾರೆ, ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ. ಒಂದು 5 ದಿವಸ ಆಯ್ತು ಗಾಡಿ ಬಂದು ಕೆಲಸ ಮಾಡ್ತಾನೇ ಇದ್ದಾನೆ. ಸ್ನೇಹಿತರ, ನೋಡಬೇಕು ಏನಾಗುತ್ತೆ ಅಂತ. ಇವತ್ತಿಗೆ ಮಳೆ ಬಲ್ಲ, ಮಳೆ ಬಂದರೆ ಇನ್ನೂ ಗೋಳಾಗುತ್ತೆ ಕೆಲಸ. ನೋಡಬೇಕು, ಇವತ್ತು ನಾಳೆ ನಾಡ್ದು ಮಳೆ ಇಲ್ಲ ಅಂದರೆ ಏನಾದರೂ ಕೆಲಸ ಮಾಡ್ಬೋದು. ಸ್ವಲ್ಪ ಒಂದು 2-3 ದಿನ ಕೆಲಸ ಮಾಡ್ಬೋದು. ಈಗ ಸ್ವಲ್ಪ ಟ್ಯಾಕ್ಟ್ರು ಕೆಲಸ ಕಮ್ಮಿ, ಮಳೆ ಅಲ್ವಾ, ಹಾಗಾಗಿ ಯಾವೂ ಕೂಡ ಪೈರು ಕಟ್ಟಪ್ಪ ಇಲ್ಲ. ಪೈರು ಎಲ್ಲ ಬೆಳೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಕೆಲಸ ಆಗ್ಬೋದು. ಈಗ ಸ್ನೇಹಿತರೆ, ಇಂಥ ಕೆಲಸಗಳನ್ನ ಹುಡ್ಕೊತಿದ್ದೀವಿ. ತೋಟದಲ್ಲಿ ತುಂಬ ಕೆಲಸಗಳು ಬರ್ತವೆ, ಮೆಟಲ್ ಕಾಟಿಂಗ್ ಮಾಡೋದೆಲ್ಲ. ಗಾಡಿಗಳಿತ್ತಲ್ಲ, ಟೈರ್ ಇರಬೇಕು. ಅದರಲ್ಲೂ ನನ್ನ ಗಾಡಿಯಲ್ಲಂತೂ ಟೈರೇ ಇಲ್ಲ, ಫುಲ್ಲು ಫ್ಲ್ಯಾಟ್ ಆಗಿದೆ. 5 ವರ್ಷ ಆಯಿತು ಗಾಡಿ, ಹಾಗಾಗಿ ಟೈರ್ ಸಾವುದಿದ್ದಾವೆ. ಕೆಲಸ ಮಾಡೋಕ್ಕೆ ಆಗಲ್ಲ. ಇಲ್ಲೆಲ್ಲ ಗೋಳು ಯಾವುದಲ್ಲೆಲ್ಲ ನೋಡಿಲಿ ಆ ಥರ ಕೆಸರಾಗಿದೆ ಜಾಗ. ಈ ಜಾಗದಲ್ಲೆಲ್ಲ ಲೆವೆಲ್ ಮಾಡಬೇಕು ಸ್ನೇಹಿತರೆ. ಮಣ್ಣು ಬೇರೆ ಬೀಳ್ತಲ್ಲ, ಭಾರಿ ಗುದ್ದಾಡ್ತೇನೆ ನಮ್ಮ ಪ್ರೆಸ್ಸಿಯವರು. ಏನು ಮಾಡೋದಿಲ್ಲಿ, ಕೆಲಸ ಮಾಡಲೇಬೇಕು. ಇವಂದು ಕೂಡ ಹೊಸ ಗಾಡಿ 42 HP, ಈಗ ತಂದು ಒಂದು 2 ತಿಂಗಳಾಯಿತು. ಹಾಗಾಗಿ ಕೆಲಸ ಮಾಡ್ತೇನೆ. ಲೋನ್ ಕಟ್ಟಬೇಕಲ್ಲ, ಲೋನ್ ಕಟ್ಟೋ ಜವಾಬ್ದಾರಿಗಳು. ಈ ಟ್ಯಾಕ್ಟ್ರ್ ತಂದ ಮೇಲೆ ಲೋನ್ಗಳು ಕಟ್ಟಲೇಬೇಕು. ಟ್ರ್ಯಾಕ್ಟ್ರುಗಳಿಗೆ 6 ತಿಂಗಳು ಕಂತು ಬರುತ್ತೆ ಸ್ನೇಹಿತರೆ. ಅದರಲ್ಲಿ 3 ತಿಂಗಳು ಕೆಲಸ ಇರುತ್ತೆ, 3 ತಿಂಗಳು ಕೆಲಸ ಇರೋಲ್ಲ. ಹಾಗಾಗಿ ಈ 3 ತಿಂಗಳ ಕೆಲಸದಲ್ಲಿ ಏನಾದ್ರು ಮಾಡಿ ಲೋನಿಗೆ ಅಂತೇಳಿ ಇಟ್ಕೋಬೇಕು, ಇಲ್ಲಾಂದರೆ ಆಮೇಲೆ ಕಷ್ಟ ಆಗುತ್ತೆ. ಇವನು ಈಗ ತಂದು 2 ತಿಂಗಳಾಯ್ತು, ಹೊಸ ಗಾಡಿ 42 HP 4 ವೀಲ್ ಡ್ರೈವು ಸಿಕಂದರು. ಹಾಗಾಗಿ ಕೆಲಸ ಮಾಡ್ತಾಯಿದ್ದಾನೆ. ಇವನು ಗಾಡಿ ರಫ್ ಆದರೂ ಪರವಾಗಿಲ್ಲ, ದುಡಿಬೇಕು ಅಂತೇಳಿ ಮಾಡ್ತಾಯಿದ್ದಾನೆ ಕೆಲಸ. ಕಂತು ಕಟ್ಟಲೇಬೇಕಲ್ಲ ಸ್ನೇಹಿತರೆ, ಕಂತು ಕಟ್ಟಲಿಲ್ಲ ಆಗುತ್ತಾ ಅಂಥೇಳಿ ಮಾಡ್ತೇನೆ. ಹೊಸ ಗಾಡಿ ಈ ಥರ ಇದೆ ಪೊಸಿಷನ್ ಕೆಲಸ ನಮ್ಮದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಯಾರು ಆಗ್ತಿಲ್ಲ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.